ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಪಠ್ಯಕ್ರಮದ ಕುರಿತಾಗಿರುವಂಥ ಒಂದು ಚರ್ಚೆ ಲಾಸ್ಟ್ ಒಂದು ಅವಧಿಯಲ್ಲಿ ನಾವು ಮಾಡೀವಿ. ನಿಮಗೀಗಾಗಲೇ ತಿಳಿದಿರೋ ಹಾಗೆ ರಾಜ್ಯಶಾಸ್ತ್ರ ದ್ವಿತೀಯ ವರ್ಷಕ್ಕೆ ಮೊದಲನೇ ವರ್ಷದಲ್ಲಿ ಇರುವಂತಹ 9 ಅಧ್ಯಾಯಗಳು ಒಟ್ಟು. ಅದರಲ್ಲಿ ಈಗಾಗಲೇ ನೀವು ಪಠ್ಯಕ್ರಮವನ್ನು ಬರ್ಕೊಂಡಿರ. ಅದರಲ್ಲಿ 1.1 to 1.7 ಅನ್ನುವಂಥದ್ದು ಮೊದಲನೇ ಅಧ್ಯಾಯವಾಗಿರುವಂತಹ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಆ 1.1 to 1.7 ಈ ಮೊದಲನೇ ಅಧ್ಯಾಯದಲ್ಲಿರುವಂತಹ ಪಠ್ಯಕ್ರಮವನ್ನು ಇಲ್ಲಿ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ. ಗೊತ್ತಿರೋ ಹಾಗೆ 1.1ದಲ್ಲಿ ಪ್ರಮುಖವಾಗಿರುವಂಥ 1935ರ ಭಾರತ ಸರ್ಕಾರದ ಕಾಯ್ದೆ, 1.2ದಲ್ಲಿ 1947ರ ಭಾರತ ಸ್ವಾತಂತ್ರ್ಯದ ಕಾಯ್ದೆ, 1.3ದಲ್ಲಿ ಮಧ್ಯಂತರ ಸರ್ಕಾರ, 1.4ದಲ್ಲಿ ನಾವು ಕಾಣ್ತಾ ಇರುವಂಥದ್ದು ಇಲ್ಲಿ ಪ್ರಮುಖವಾಗಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು. ಆನಂತರ 1.5ದಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣ, 1.6ದಲ್ಲಿ ರಾಜ್ಯಗಳ ಪುನರ್ರಚನೆ ಮತ್ತು 1.7ದಲ್ಲಿ ಭಾರತದ ಆಡಳಿತ ಭೂಪಟ ಅನ್ನುವಂಥದ್ದು ಈ ರೀತಿಯಾಗಿರುವಂಥ ಒಟ್ಟು ಪಠ್ಯಕ್ರಮ ಮೊದಲನೇ ಅಧ್ಯಾಯವಾಗಿರುವಂತಹ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗಿರುವಂಥದ್ದು. ಇನ್ನು 1.1 ಮೊದಲನೇ ಅಧ್ಯಾಯದಿಂದ 5ನೇ ಅಧ್ಯಾಯದವರೆಗೆ ಯಾವುದೇ ರೀತಿಯಾಗಿರುವಂಥ ಪಠ್ಯಕ್ರಮದಲ್ಲಿ ಇಲ್ಲಿ ಕಡಿತ ಮಾಡಲಾಗಿಲ್ಲ. ಮುಂದೆ 6ನೇ ಅಧ್ಯಾಯದಿಂದ 7ನೇ ಅಧ್ಯಾಯದಿಂದ 9ನೇ ಅಧ್ಯಾಯದಿಂದ ಪಠ್ಯಕ್ರಮ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಡಿತ ಮಾಡಿದೆ. 8ನೇ ಅಧ್ಯಾಯ ಒಟ್ಟಾರೆಯಾಗಿ ತೆಗೆದುಹಾಕಲಾಗಿದೆ. ಇದು ನಿಮ್ಗೆ ಗೊತ್ತಿರುವಂಥದ್ದು. ಈಗ ನಾವು ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ 1.1 1935ರ ಭಾರತ ಸರ್ಕಾರದ ಕಾಯ್ದೆ ಕುರಿತಾಗಿ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಭಾರತದ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥದ್ದು ಒಂದು ಜಗತ್ತಿನಲ್ಲೇ ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ಒಂದು ಸಂಗತಿ. ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸಾ ಮಾರ್ಗದಿಂದ, ರಕ್ತ ಕ್ರಾಂತಿ ರಹಿತವಾಗಿರುವಂತಹ ಒಂದು ಮಾರ್ಗದಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅನ್ನುವಂಥದ್ದು ನಿಮಗೆಲ್ಲರಿಗೂ ಸಹಿತ ಗೊತ್ತಿರುವಂಥ ಒಂದು ಸಂಗತಿ. ಈ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿನಲ್ಲಿ ಅನೇಕ ರೀತಿಯಾಗಿರುವಂಥ ಒಂದು ಪ್ರಜಾಸತ್ತಾತ್ಮಕವಾಗಿರುವಂಥ ಒಂದು ಚಳವಳಿಗಳು ನಡೆದು, ಬಟ್ ಎಲ್ಲ ರೀತಿಯಾಗಿರುವಂಥ ಒಂದು ಚಳವಳಿ ಈ ಒಂದು ಅಹಿಂಸಾ ಮಾರ್ಗದಿಂದ ನಡೆದೇ ಇಲ್ಲ. ಆದರೆ ಭಾರತದಲ್ಲಿ ಅಹಿಂಸಾವಾಗಿರುವಂಥ ಒಂದು ಮಾರ್ಗದಿಂದಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ಲಭಿಸಿತು. ಆ ಹಿನ್ನೆಲೆಯಲ್ಲಿ ಜಗತ್ತಿನ ಅನೇಕ ರೀತಿಯಾಗಿರುವಂಥ ಒಂದು ರಾಷ್ಟ್ರಗಳಿಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥದ್ದು ಒಂದು ಮಾದರಿ ಸಂಗ್ರಾಮವಾಗಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಅನೇಕ ರೀತಿಯಾಗಿರುವಂಥ ಒಂದು ಸಮಾಜ ಸುಧಾರಕರು, ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮದೇ ಆಗಿರುವಂಥ ಒಂದು ಜೀವನವನ್ನು ಈ ಭಾರತದ ಸ್ವಾತಂತ್ರ್ಯಕ್ಕಾಗಿ ಗುಲಾಮಗಿರಿಯಿಂದ ಮುಕ್ತಿಯನ್ನು ಭಾರತಕ್ಕೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ತಮ್ಮ ಜೀವನವನ್ನು ಮುಡುಪಾಗಿರುವಂಥದ್ದು. ಅದರಲ್ಲಿ ಅನೇಕ ರೀತಿಯಾಗಿರುವಂಥ ಒಂದು ಮಹಾನುಭಾವರಲ್ಲಿ ಪ್ರಮುಖವಾಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ದಾದಾಬಾಯಿ ನೌರೋಜಿ, ಗೋಪಾಲ್ ಕೃಷ್ಣ ಗೋಖಲೆ, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲ್ ಗಂಗಾಧರ್ ತಿಲಕ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಚಂದ್ರಶೇಖರ್ ಆಜಾದ್, ಸುಖದೇವ್, ಖುದೀರಾಮ್ ಬೋಸ್, ವೀರ್ ಸಾವರ್ಕರ್ ಮುಂತಾದ ರೀತಿಯಾಗಿರುವಂಥ ಒಂದು ಮಹನೀಯರು. ಪ್ರಮುಖವಾಗಿ ಅದರಲ್ಲಿ ಮತ್ತೆ ಸುಭಾಷ್ ಚಂದ್ರ ಬೋಸ್ ಆಯಿತು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಯಿತು, ರಾಜೇಂದ್ರ ಪ್ರಸಾದ್ ಆದರು, ಗೋಪಾಲಾಚಾರಿ ಆದರು, BR ಅಂಬೇಡ್ಕರ್, ಈ ರೀತಿಯಾಗಿರುವಂಥ ಒಂದು ಮಹನೀಯರು ಭಾರತದ ಒಂದು ಸ್ವಾತಂತ್ರ್ಯಕ್ಕಾಗಿ, ಸ್ವಾತಂತ್ರ್ಯ ಸಿಕ್ಕಿದ ನಂತರ ಭಾರತದ ಒಂದು ಸಂವಿಧಾನವನ್ನು ಬರೆಯಲಿಕ್ಕಾಗಿ ಸಹಿತ ಇದರಲ್ಲಿ ಮಹನೀಯರು ತಮ್ಮದೇ ಆಗಿರುವಂಥ ಒಂದು ಯೋಗದಾನವನ್ನು ಕೊಟ್ಟಿರುವಂಥ ಒಂದು ಸಂಗತಿ. ಆ ಹಿನ್ನೆಲೆಯಲ್ಲಿ ಭಾರತದ ಸ್ವಾತಂತ್ರ್ಯ ಚಳವಳಿ ಅನ್ನುವಂಥದ್ದನ್ನು ವಾಸ್ತವಿಕವಾಗಿರುವಂಥ ಒಂದು ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಬಹಳಷ್ಟು ಒಂದು ಪ್ರಮುಖವಾಗಿರುವಂಥ ಒಂದು ಘಟ್ಟ ಭಾರತದ ಒಂದು ಇತಿಹಾಸದಲ್ಲಿ ಅನ್ನುವಂಥದ್ದು. ಇಲ್ಲಿ 1947 ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯ ಸಿಕ್ಕಿತ್ತು ಭಾರತಕ್ಕೆ. ಇನ್ನು ಕೆಲವರು ಮಹನೀಯರು, ವಿದ್ವಾಂಸರು, ಚಿಂತಕರು ಏನು ಹೇಳ್ತಾ ಇದ್ದಾರೆ ಅಂತಾರೆ, ಇದು ಸ್ವಾತಂತ್ರ್ಯ ದಿನಾಚರಣೆ ಅನ್ನುವಂಥದ್ದು ಆಚರಣೆ ಮಾಡ್ತಾ ಇರುವಂಥದ್ದು ಒಂದು ಕಡೆಗೆ. ಆದರೆ ಬ್ರಿಟಿಷರು ತಕ್ಕಡಿ ನೀಡಿಕೊಂಡು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿರುವಂಥ ಒಂದು ಉದ್ದೇಶದಿಂದ ನಮ್ಮನ್ನು ಅವರು ಗುಲಾಮರನ್ನಾಗಿ ಮಾಡಿದರು, ನಮ್ಮ ಮೇಲೆ ಆಳ್ವಿಕೆಯನ್ನು ಮಾಡಿದರು, ದಬ್ಬಾಳಿಕೆಯನ್ನು ಮಾಡಿದರು, ಶೋಷಣೆಗೆ ನಮ್ಮನ್ನು ಒಳಪಡಿಸಿದರು. ಆ ಒಂದು ಹೋರಾಟದ ಪರಿಣಾಮವಾಗಿ ನಾವು
300 ವರ್ಷಗಳ ಸತತವಾಗಿರುವಂಥ ಒಂದು ಹೋರಾಟದ ಪರಿಣಾಮವಾಗಿ ಭಾರತದಿಂದ ಅವರನ್ನು ನಾವು ಅವರ ಮೂಲವಾಗಿರುವಂತಹ ರಾಷ್ಟ್ರ ಬ್ರಿಟಿಷಕ್ಕೆ ನಾವು ಕಳಿಸ್ಕೊಟ್ಟಿವಿ ಅನ್ನುವಂಥದ್ದನ್ನು. ಇದರಲ್ಲಿ ಏನು ಸ್ವಾತಂತ್ರ್ಯ ಅನ್ನುವಂಥ ಒಂದು ಚಿಂತಕರ ಅಭಿಪ್ರಾಯ ಸಹಿತ ನಾವು ಒಂದು ಕಡೆಗೆ ಕಾಣ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿರುವಂಥ ಒಂದು ಸಂಗತಿಯನ್ನು ಗಮನಿಸಬೇಕಾಗಿರುವಂಥ ಒಂದು ಅಂಶ ಅಂತಾರೆ, 1947ಕ್ಕೆ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ಸಿಕ್ಕಿತ್ತು. ಬಟ್ ಅದೇ ಸಂದರ್ಭದಲ್ಲಿ ಭಾರತ ಇಬ್ಬಾಗವಾಯಿತು. ಭಾರತ್ ಮತ್ತು ಪಾಕಿಸ್ತಾನ ಅನ್ನುವಂಥ ಪ್ರತ್ಯೇಕವಾಗಿರುವಂಥ ಒಂದು ರಾಷ್ಟ್ರಗಳು ಇಲ್ಲಿ ನಿರ್ಮಾಣವಾದವು. ಹೀಗೆ ಒಂದು ಸ್ವಾತಂತ್ರ್ಯದ ಕ್ಷಣ ಅನ್ನುವಂಥದ್ದನ್ನು ಸಂಭ್ರಮಿಸುವುದಾದರೆ ದೇಶ ಇಬ್ಬಾಗವಾಯಿತಲ್ಲ, ಎರಡು ಪ್ರತ್ಯೇಕವಾಗಿರುವಂಥ ಒಂದು ರಾಷ್ಟ್ರಗಳು ನಿರ್ಮಾಣವಾದವಲ್ಲ ಅನ್ನುವಂಥ ಒಂದು ದುಃಖಕರವಾಗಿರುವಂಥ ಒಂದು ಸಂಗತಿ ಅದೇ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದರ ಒಂದು ಪರಿಣಾಮ ಇವತ್ತಿಗೂ ಸಹಿತ ನಾವು ಅನುಭವಿಸ್ತಾ ಇದ್ದೀವಿ. ಹೀಗೆ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಪ್ರಮುಖವಾಗಿರುವಂಥದ್ದು ಹಲವು ರೀತಿಯಾಗಿರುವಂಥ ಒಂದು ಸಮಸ್ಯೆಗಳನ್ನು ಭಾರತ ಆ ಒಂದು ಸ್ವಾತಂತ್ರ್ಯದ ನಂತರ ಇಲ್ಲಿ ಎದುರಿಸಬೇಕಾಯಿತು. ಅದರಲ್ಲಿ ಪ್ರಮುಖವಾಗಿ ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಭಾರತವನ್ನು ಒಗ್ಗೂಡಿಸುವಂಥದ್ದು, ಜವಾಬ್ದಾರಿಯುತವಾಗಿರುವಂಥ ಒಂದು ಪ್ರಾತಿನಿಧಿಕ ಪ್ರಜಾಪ್ರಭುತ್ವದ ಸರ್ಕಾರ ನಿರ್ಮಾಣ ಮಾಡಬೇಕಾಗಿರುವಂಥದ್ದು, ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡಬೇಕಾಗಿರುವಂಥ ಈ ರೀತಿಯಾಗಿರುವಂಥ ಸಂಗತಿಯ ಜೊತೆಗೆ ಅನೇಕ ರೀತಿಯಾಗಿರುವಂಥ ಒಂದು ಸಮಸ್ಯೆಗಳು, ಸವಾಲುಗಳು, ಆಹ್ವಾನಗಳು ಭಾರತದ ಮುಂದೆ ಆ ಸಂದರ್ಭದಲ್ಲಿ ಇತ್ತು. ಈಸ್ಟ್ ಇಂಡಿಯಾ ಕಂಪನಿ ನಮ್ಗೆ ಗೊತ್ತಿರುವ ಹಾಗೆ 1600ರಲ್ಲಿ ಇಲ್ಲಿ ಸ್ಥಾಪಿಸಲಾಯಿತು. ಭಾರತದಲ್ಲಿ ವ್ಯಾಪಾರದ ಕೋಠಡಿಗಳನ್ನು ಆ ಒಂದು ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥದ್ದನ್ನು ತೆರೆಯಿತು. 1757ರಲ್ಲಿ ಸಿಪಾಯಿ ದಂಗೆಯ ನಂತರ, ಕದನದ ನಂತರ ರಾಜಕೀಯ ಅಧಿಕಾರವನ್ನು ಆ ಈಸ್ಟ್ ಇಂಡಿಯಾ ಕಂಪನಿ ಪಡೆಯಿತು. ಇದು 1757ರವರೆಗೆ ಅಲ್ಲಿ ಅಧಿಕಾರವನ್ನು ಪಡೆದಿರುವಂಥ ಈಸ್ಟ್ ಇಂಡಿಯಾ ಕಂಪನಿ 1858ರವರೆಗೆ ಅದು ಮುಂದುವರಿಸಿತು ಅನ್ನುವಂಥದ್ದನ್ನು ಅಂತಾರೆ. 100 ವರ್ಷಗಳ ಕಾಲ 1757ರಿಂದ 1858ರವರೆಗೆ ಈ ಕಂಪನಿ ತನ್ನದೇ ಆಗಿರುವಂಥ ಒಂದು ಆಡಳಿತವನ್ನು ಇಲ್ಲಿ ನಡೆಸಿತು. ಕಂಪನಿಯ ಆಡಳಿತದ ಅವಧಿಯಲ್ಲಿ ಭ್ರಷ್ಟಾಚಾರ, ಶೋಷಣೆ ಅನ್ನುವಂಥದ್ದನ್ನು ತಾಂಡವವಾಡಿತು. ತದನಂತರದಲ್ಲಿ 1857ರಲ್ಲಿ ಸಿಪಾಯಿ ದಂಗೆ ನಡೆದು 1858ರಲ್ಲಿ ಆ ರೀತಿಯಾಗಿರುವಂಥ ಒಂದು ಕಾಯ್ದೆಯ ಮೂಲಕ ಭಾರತದ ಆಡಳಿತ ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಲ್ಪಟ್ಟಿತು. ಈ ದಂಗೆಯನ್ನೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥದ್ದು ಹೆಸರಿನಿಂದ ಕರೆಯಲಾಯಿತು. ಮುಂದೆ 1885ರಲ್ಲಿ ಎ ಓ ಹ್ಯೂಮ್ ಅನ್ನುವಂಥವರು ಕಾಂಗ್ರೆಸ್ ಪಕ್ಷದ ಒಂದು ಸ್ಥಾಪನೆಯನ್ನು ಮಾಡಿದರು. ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಸ್ಥಾಪನೆಯಾಗಿರುವಂಥ ಒಂದು ಕಾಂಗ್ರೆಸ್ ಅನೇಕ ರೀತಿಯಾಗಿರುವಂಥ ಒಂದು ಚಳವಳಿಯನ್ನು, ಹೋರಾಟವನ್ನು ಮಾಡಿತು. ಅದು ಒಂದು ರಾಜಕೀಯ ಚಳವಳಿಯಾಗಿ ತನ್ನನ್ನು ತಾನು ಬಿಂಬಿಸಿತು. ತದನಂತರದಲ್ಲಿ 1909ರಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆ, 1919ರಲ್ಲಿ ಮಾಂಟೆಗೋ ಟ್ರಾನ್ಸ್ಫರ್ಡ್ ವರದಿ, ಆನಂತರ ಪ್ರಮುಖವಾಗಿ 1937ರ ಭಾರತ ಸರ್ಕಾರದ ಕಾಯ್ದೆ ಮತ್ತು 1947ರ ಭಾರತ ಸ್ವಾತಂತ್ರ್ಯದ ಕಾಯ್ದೆ, ಈ ರೀತಿಯಾಗಿರುವಂಥ ಒಂದು ಕಾಯ್ದೆಗಳನ್ನು ಈ ಒಂದು ಎಲ್ಲ ಚಳವಳಿಗಳ ಮೂಲಕವಾಗಿ ಹೋರಾಟದ ಪರಿಣಾಮವಾಗಿ ಬ್ರಿಟಿಷರು ಭಾರತಕ್ಕೆ ಸಂಬಂಧಪಟ್ಟಿರುವ ಹಾಗೆ ಇಲ್ಲಿ ಜಾರಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ಅದರಲ್ಲಿ ಪ್ರಮುಖವಾಗಿರುವಂಥ ಒಂದು ಸುಧಾರಣೆ ಅಥವಾ ಪ್ರಮುಖವಾಗಿರುವಂಥ ಒಂದು ಕಾಯ್ದೆ ಅಂತಾನೆ ಅದು 1935ರ ಭಾರತ ಸರ್ಕಾರದ ಕಾಯ್ದೆ. ಈ 1935ರ ಭಾರತ ಸರ್ಕಾರದ ಕಾಯ್ದೆ ಮುಂದೆ ಭಾರತದ ಸಂವಿಧಾನವನ್ನು ಬರೆಯಲಿಕ್ಕೆ ಸಹಿತ ಬಹಳಷ್ಟು ರೀತಿಯಾಗಿರುವಂಥ ಒಂದು ಅನುಕೂಲವಾಯಿತು. ಅದರಲ್ಲಿ ಅನೇಕ ರೀತಿಯಾಗಿರುವಂಥ ಒಂದು ಅಂಶಗಳನ್ನು ಆ ಭಾರತದ ಸಂವಿಧಾನದಲ್ಲಿ ಸಹಿತ ಅಳವಡಿಸಿಕೊಳ್ಳಲಾಯಿತು ಅನ್ನುವಂಥದ್ದು. ಹೀಗೆ ಭಾರತೀಯ ಪ್ರಜೆಗಳ ಅಶೋತ್ತರಗಳನ್ನು ಈಡೇರಿಸುವಲ್ಲಿ 1919ರ ಸುಧಾರಣೆಗಳು ವಿಫಲಗೊಂಡು ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಕಾಂಗ್ರೆಸ್ ಪಕ್ಷವು ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿತು. ಆ ಒಂದು ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸುವುದರ ಮೂಲಕ ಸ್ವರಾಜ್ಯ ಆಂದೋಲನ ಅನ್ನುವಂಥದ್ದನ್ನು ಅದು ಪ್ರಾರಂಭಿಸಿದ ನಂತರ ಬ್ರಿಟಿಷ್ ಸರ್ಕಾರ ಒಂದು ಶಾಸನಾತ್ಮಕ ಆಯೋಗ, ಸೈಮನ್ ಆಯೋಗ ರೂಪಿಸಲು ಕಾರಣವಾಯಿತು. ಬ್ರಿಟಿಷರ ವಿರುದ್ಧವಾಗಿ ಅಸಹಕಾರ ಚಳವಳಿ ಅನ್ನುವಂಥದ್ದನ್ನು ಗಾಂಧೀಜಿಯವರು ಆರಂಭಿಸಿದ ಒಂದು ಪರಿಣಾಮವಾಗಿ ಬ್ರಿಟಿಷರು ಅನಿವಾರ್ಯವಾಗಿ ಸರ್ ಜಾನ್ ಸೈಮನ್ ರವರ ನೇತೃತ್ವದಲ್ಲಿ ಸೈಮನ್ ಆಯೋಗ, ಶಾಸನಾತ್ಮಕವಾಗಿರುವಂಥ ಒಂದು ಆಯೋಗ, ಭಾರತದಲ್ಲಿ ನಡೆದಿರುವಂಥ ಒಂದು ಸ್ಥಿತಿಗತಿಗಳ ಕುರಿತಾಗಿರುವಂಥ ಅಧ್ಯಯನವನ್ನು ಮಾಡಲಿಕ್ಕಾಗಿ ಭಾರತಕ್ಕೆ ಸರ್ ಜಾನ್ ಸೈಮನ್ ರವರ ನೇತೃತ್ವದಲ್ಲಿ ಆಯೋಗ 1927ರಲ್ಲಿ ಇಲ್ಲಿ ಭಾರತಕ್ಕೆ ಕಳುಹಿಸಿಕೊಟ್ಟರು.
ಆ ಒಂದು ಸರ್ ಜಾನ್ ಸೈಮನ್ ರವರ ನೇತೃತ್ವದ ಸೈಮನ್ ಆಯೋಗ ಶಾಸನಾತ್ಮಕವಾಗಿರುವಂಥ ಒಂದು ಆಯೋಗ 2 ವರ್ಷಗಳ ಅಧ್ಯಯನದ ಮೂಲಕ 1929ರಲ್ಲಿ ತನ್ನ ವರದಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸಿತು. ಅದಾದ ನಂತರ ಆ ಒಂದು ವರದಿಯಲ್ಲಿ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡಬೇಕು, ಸ್ವಾತಂತ್ರ್ಯದ ಸ್ಥಾನಮಾನವನ್ನು ನೀಡಬೇಕು ಅನ್ನುವಂಥದ್ದನ್ನು ಆ ವರದಿಯಲ್ಲಿ ಬಿಂಬಿಸಲಾಯಿತು. ತದನಂತರದಲ್ಲಿ 1930, 31 ಮತ್ತು 32ರಲ್ಲಿ ಬ್ರಿಟನ್ನಲ್ಲಿ ದುಂಡು ಮೇಜಿನ ಸಮ್ಮೇಳನಗಳು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನುವಂಥದ್ದು ನಡೆದು ಆ ಒಂದು ಸಮ್ಮೇಳನದಲ್ಲಿ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಭಾಗವಹಿಸಿದರು. ಆ ಒಂದು ದುಂಡು ಮೇಜಿನ ಸಮ್ಮೇಳನದ ಒಂದು ಪರಿಣಾಮವಾಗಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನುವಂಥ ಒಂದು ಸಭೆ ನಡೀತಲ್ಲ, ದುಂಡು ಅಂದರೆ ರೌಂಡ್ ಆಗಿರುವಂಥ ಒಂದು ಟೇಬಲ್. ನಾವು ಈ ಒಂದು ಆಫೀಸ್ದಲ್ಲಿ ಅಥವಾ ಈ ಪಾರ್ಲಿಮೆಂಟ್ದಲ್ಲಿ ನಾವೇನು ಕಾಣ್ತೀವಿ ದುಂಡಾಕಾರದಲ್ಲಿ ಇರುವಂಥದ್ದು ರೌಂಡ್ ಟೇಬಲ್ ಕಾನ್ಫರೆನ್ಸ್. ದುಂಡು ಮೇಜು ಅಂದರೆ ಟೇಬಲ್, ಸಮ್ಮೇಳನ, ದುಂಡು ಮೇಜಿನ ಸಮ್ಮೇಳನ ಅಂದರೆ ಪ್ರತಿಯೊಬ್ಬರ ಒಂದು ಮುಖ ಮತ್ತೊಬ್ಬರಿಗೆ ಕಾಣಲಿಕ್ಕೆ ಅನುಕೂಲವಾಗುವಂಥ ಒಂದು ರೀತಿಯಲ್ಲಿ ದುಂಡಾಕಾರದಲ್ಲಿ ಇರುವಂಥ ಒಂದು ಆ ಸಮ್ಮೇಳನ ದುಂಡು ಮೇಜಿನ ಸಮ್ಮೇಳನ. ಅದರಲ್ಲಿ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಭಾಗವಹಿಸಿದ ಒಂದು ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರ, ಬ್ರಿಟನ್ ಪಾರ್ಲಿಮೆಂಟ್ ಇಲ್ಲಿ ಶ್ವೇತಪತ್ರ ಅನ್ನುವಂಥದ್ದನ್ನು ಹೊರಡಿಸಿತು. ಆ ಒಂದು ಶ್ವೇತಪತ್ರದಲ್ಲಿ ಪ್ರಮುಖವಾಗಿ ಈ ಕೆಳಕಂಡ ಅಂಶಗಳನ್ನು ಅವರು ಉಲ್ಲೇಖವನ್ನು ಮಾಡಿದರು. ದುರ್ಬಲ ವರ್ಗಗಳಿಗೆ ಶಿಕ್ಷಣ ಸೌಲಭ್ಯಗಳನ್ನು ಮತ್ತು ರಾಜಕೀಯದಲ್ಲಿ ಮೀಸಲಾತಿಯನ್ನು ಕಲ್ಪಿಸಬೇಕು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅನ್ನುವಂಥದ್ದನ್ನು ಇಲ್ಲಿ ಜಾರಿಗೊಳಿಸಬೇಕು, ಸಾಮಾಜಿಕ ಬಹಿಷ್ಕಾರ ಅನ್ನುವಂಥ ಅನಿಷ್ಟ ಪದ್ಧತಿ ಈ ರೀತಿಯಲ್ಲ ಅದನ್ನು ನಿಷೇಧಿಸಬೇಕು, ಕೋಮ ಪ್ರಾತಿನಿಧ್ಯ ಅನ್ನುವಂಥದ್ದನ್ನು ಕಲ್ಪಿಸಬೇಕು ಮತ್ತು ಪ್ರಮುಖವಾಗಿ ಅಸ್ಪೃಶ್ಯರಿಗೆ ಪ್ರತ್ಯೇಕವಾಗಿರುವಂಥ ಒಂದು ಮತಾಧಿಕಾರವನ್ನು ಕಲ್ಪಿಸಬೇಕು ಅನ್ನುವಂಥದ್ದು ಆ ಒಂದು ಶ್ವೇತಪತ್ರದಲ್ಲಿ ಉಲ್ಲೇಖಿಸಲಾಯಿತು. ಬಟ್ ಕೊನೆಯದಾಗಿರುವಂಥ ಅಸ್ಪೃಶ್ಯರಿಗೆ ಪ್ರತ್ಯೇಕವಾಗಿರುವಂಥ ಮತಾಧಿಕಾರ ಏನು ವ್ಯವಸ್ಥೆ ಅದಲ್ಲ, ಅದರ ವಿರುದ್ಧ ಗಾಂಧೀಜಿಯವರು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು ಆ ಹಿನ್ನೆಲೆಯಲ್ಲಿ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರ ಮಧ್ಯದಲ್ಲಿ ವೈಚಾರಿಕವಾಗಿರುವಂತಹ ಒಂದು ಮತಭೇದಗಳು, ಮತ ಭಿನ್ನತೆಗಳು ಇದ್ದು ಆ ಒಂದು ಅಸಹಕಾರ ಚಳವಳಿಯನ್ನು ಗಾಂಧೀಜಿಯವರು ಪ್ರಾರಂಭವನ್ನು ಮಾಡಿದರು ಸಹಿತ ಕೊನೆಯದಾಗಿ ಈ ಒಂದು ಉದ್ದೇಶಕ್ಕಾಗಿ ಅವರು ಅಮರಣಾಂತ ಉಪವಾಸ ಸತ್ಯಾಗ್ರಹ ಅನ್ನುವಂಥದ್ದು ಈ ಒಂದು ಅಸ್ಪೃಶ್ಯರಿಗೆ ಪ್ರತ್ಯೇಕವಾಗಿರುವಂಥ ಮತಾಧಿಕಾರವನ್ನು ಕೊಡುವುದು ಬೇಡ ಅನ್ನುವಂಥ ಒಂದು ನಿಲುವಿಗೆ ಅಂಟಿಕೊಂಡು ಅವರು ಉಪವಾಸವನ್ನು ಕೈಗೊಂಡರು. ಕೊನೆಯದಾಗಿ 1932ರಲ್ಲಿ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರ ಮಧ್ಯದಲ್ಲಿ ಒಂದು ಒಪ್ಪಂದವಾಯಿತು. ಆ ಒಂದು ಒಪ್ಪಂದಕ್ಕೆ ಪೂನಾ ಒಪ್ಪಂದ ಅನ್ನುವಂಥದ್ದನ್ನು ಹೆಸರಿನಿಂದ ಕರೆಯಲಾಯಿತು. ಪ್ರಮುಖವಾಗಿ 24 ಸೆಪ್ಟೆಂಬರ್ 1932ರಂದು ಈ ಒಪ್ಪಂದ ಅನ್ನುವಂಥದ್ದನ್ನು ನಡೆಯಿತು. ಈ ಸಮ್ಮೇಳನ ಒಂದು ಶ್ವೇತಪತ್ರವನ್ನು ಹೊರಡಿಸಿದ ನಂತರ ಬ್ರಿಟಿಷ್ ಪಾರ್ಲಿಮೆಂಟಿನ ಜಂಟಿ ಆಯ್ಕೆ ಸಮಿತಿ ಪರಿಶೀಲಿಸಿದ ನಂತರ 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ಹೊರಡಿಸಲಾಯಿತು. ಈ ಕಾಯ್ದೆಯು ಪ್ರಮುಖವಾಗಿ 321 ವಿಧಿಗಳನ್ನು ಮತ್ತು 10 ಅನುಬಂಧಗಳನ್ನು ಈ ಒಂದು 1935ರ ಭಾರತ ಸರ್ಕಾರದ ಕಾಯ್ದೆ ಒಳಗೊಂಡಿದೆ. ಆನಂತರ ಇದರ ಪ್ರಮುಖವಾಗಿರುವಂಥ ಒಂದು ಕಾಯ್ದೆಯ ಮುಖ್ಯಾಂಶಗಳನ್ನು ನಾವು ನೋಡಿದಾಗ ಮೊದಲನೇದಾಗಿ ಸಂಯುಕ್ತ ಪದ್ಧತಿ, ಎರಡನೇದಾಗಿ ಅಧಿಕಾರದ ವಿಭಜನೆ, ಆನಂತರ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ, ನಾಲ್ಕನೇದಾಗಿ ಶಾಸಕಾಂಗ, ಐದನೇದಾಗಿ ಕಾಯ್ದೆಗೆ ಮೊಟ್ಟಮೊದಲ ಬಾರಿಗೆ 1937ರಲ್ಲಿ ಫೆಡರಲ್ ನ್ಯಾಯಾಲಯದ ಸ್ಥಾಪನೆಗೆ ಭಾರತದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿತು. ಆನಂತರ ಪ್ರಾಂತೀಯ ಸ್ವಾಯತ್ತತೆ, ಇವತ್ತು ಏನು ರಾಜ್ಯಗಳದಾವಲ್ಲ ಆ ರಾಜ್ಯಗಳಿಗೆ ಮೊದಲು ಪ್ರಾಂತ್ಯಗಳಂತ ಕರೀತಾ ಇದ್ರು, ಆ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಅನ್ನುವಂಥದ್ದನ್ನು ಕಲ್ಪಿಸಲಾಯಿತು. ಇನ್ನು ಮೊದಲನೇದಾಗಿ ನಾವು ನೋಡ್ತಾ ಇರುವಂಥದ್ದು ಸಂಯುಕ್ತ ಪದ್ಧತಿ. 1935ರ ಕಾಯ್ದೆ ಬ್ರಿಟಿಷ್ ಒಂದು ಪ್ರಾಂತ್ಯಗಳಿಗೆ ಘಟಕಗಳು, ದೇಶೀಯ ಸಂಸ್ಥಾನಗಳ ಒಳಗೊಂಡ ಸಂಯುಕ್ತವಾಗಿರುವಂಥ ಒಂದು ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿತು. ಈಗ ಭಾರತದಲ್ಲಿ ಚಾಲ್ತಿರುವಂಥ ಸಂಯುಕ್ತವಾಗಿರುವಂಥ ಒಂದು ಪದ್ಧತಿ 1935ರ ಕಾಯ್ದೆಯಲ್ಲಿ ಸಹಿತ ಪ್ರಮುಖವಾಗಿ ಉಲ್ಲೇಖಿಸಲಾಯಿತು. ಹೀಗೆ ಕೇಂದ್ರ ಮತ್ತು ಪ್ರಾಂತ್ಯಗಳನ್ನೊಳಗೊಂಡಿರುವಂತಹ ಸಂಯುಕ್ತ ಪದ್ಧತಿಗೆ ಈ ಕಾಯ್ದೆ ಅವಕಾಶವನ್ನು ಮಾಡಿಕೊಟ್ಟಿತು. ಆನಂತರ ಕೇಂದ್ರ ಪಟ್ಟಿ, ಎರಡನೇದಾಗಿ ಅಧಿಕಾರದ ವಿಭಜನೆ ಹಿನ್ನೆಲೆಯಲ್ಲಿ ಕೇಂದ್ರ ಪಟ್ಟಿ, ಪ್ರಾಂತ್ಯಗಳ ಪಟ್ಟಿ, ಸಮವರ್ತಿ ಪಟ್ಟಿ, ಈ ರೀತಿಯಾಗಿರುವಂಥ 3 ಪಟ್ಟಿಗಳನ್ನು ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಿವರಾಗಿ ಈಗಿರುವಂಥ ಒಂದು 3 ಪಟ್ಟಿ, ಇವತ್ತು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ನಾವೇನು ಕರಿತಾ ಇದ್ದೀವಲ್ಲ ಆ ರೀತಿಯಲ್ಲಿನೇ ಮೊದಲು 1935ರ ಒಂದು ಕಾಯ್ದೆಯಲ್ಲಿ ಅಧಿಕಾರದ ವಿಭಜನೆ ಆಯಿತು. ಕೇಂದ್ರ ಪಟ್ಟಿ 59 ವಿಷಯಗಳಲ್ಲಿದ್ದು, ಪ್ರಾಂತ್ಯಗಳ ಪಟ್ಟಿಯಲ್ಲಿ 54 ವಿಷಯಗಳು ಮತ್ತು ಸಮವರ್ತಿ ಪಟ್ಟಿ 36 ವಿಷಯಗಳನ್ನು ಒಳಗೊಂಡಿತ್ತು. ಈ 3 ಪಟ್ಟಿಗಳಲ್ಲಿ ಬರದೇ ಇರುವಂಥ
ಒಂದು ವಿಷಯಗಳು, ಶೇಷಾಧಿಕಾರ ಅನ್ನುವಂಥದ್ದು ಗವರ್ನರ್ ಜನರಲ್ ಅವರ ಕೈಯಲ್ಲಿ ಅಡಕವಾಗಿತ್ತು. ಆನಂತರ ಕೇಂದ್ರದಲ್ಲಿ ಸರ್ಕಾರ ಪದ್ಧತಿ. ಸರ್ಕಾರ ಅಂತಂದರೆ ಡಯಾರ್ಕಿ ಅಂತಾರೆ ಸರ್ಕಾರ ಪದ್ಧತಿ ಅಂತ ನಾವು ಕರಿತಾ ಇದ್ವಿ. ಹೀಗೆ 1919 ಒಂದು ಕಾಯ್ದೆ ಅಂತಾರೆ ಮಾಂಟೆಗೋ ಥೇಮ್ಸ್ಫರ್ಡ್ ವರದಿ ಕಾಯ್ದೆ ಅನ್ವಯ ಪ್ರಾಂತ್ಯಗಳಲ್ಲಿ ರಚಿಸಲಾಗಿರುವಂತಹ ಸರ್ಕಾರ ಪದ್ಧತಿಯನ್ನು, ಪ್ರಾಂತ್ಯಗಳು ಮೀನ್ಸ್ ಇವತ್ತಿನ ರಾಜ್ಯಗಳು, ಅಲ್ಲಿ ರಚಿಸಲಾಗಿರುವಂತಹ ಒಂದು ಸರ್ಕಾರ ಪದ್ಧತಿಯನ್ನು ಈ ಕಾಯ್ದೆ ಅನ್ವಯ ಕೇಂದ್ರದಲ್ಲಿ ಸಹಿತ ಅಧಿಕಾರವನ್ನು ಅಳವಡಿಸಿಕೊಳ್ಳಲಾಯಿತು. ನೆಕ್ಸ್ಟ್ 4ನೇದಾಗಿ ಶಾಸಕಾಂಗ, ಫೆಡರಲ್ ಅಸೆಂಬ್ಲಿ, ಕೇಂದ್ರ ಶಾಸಕಾಂಗವು ಫೆಡರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ ನಿಂದ ಕೂಡಿರುವಂತಹ ದ್ವಿಸದನ ವ್ಯವಸ್ಥೆ. ಇವತ್ತು ರಾಜ್ಯಸಭೆ ಅನ್ನುವಂಥದ್ದು ಮೇಲ್ಮನೆ, ಲೋಕಸಭೆ ಅನ್ನುವಂಥದ್ದು ಕೆಳಮನೆ, ಈ ರೀತಿಯಲ್ಲಿ ಹೇಗೆ ಕರಿತಾ ಇದೆಯಲ್ಲ ಆ ರೀತಿಯಲ್ಲಿನೇ ಕೌನ್ಸಿಲ್ ಆಫ್ ಸ್ಟೇಟ್ ಅನ್ನುವಂಥದ್ದು ಇದು ರಾಜ್ಯಸಭೆಗೆ ಸಂಬಂಧಪಟ್ಟಿರೋ ಹಾಗೆ, ಆನಂತರ ಫೆಡರಲ್ ಅಸೆಂಬ್ಲಿ ಅನ್ನುವಂಥದ್ದನ್ನು ಲೋಕಸಭೆಗೆ ಸಂಬಂಧಪಟ್ಟಿರೋ ಹಾಗೆ ಇದು ಕಾರ್ಯವನ್ನು ನಿರ್ವಹಿಸಿ. ಆನಂತರ 5ನೇದಾಗಿ ಮೊದಲನೇದಾಗಿ 1947ರಲ್ಲಿ ಫೆಡರಲ್ ಒಂದು ನ್ಯಾಯಾಲಯವನ್ನು ಭಾರತದ ಇವತ್ತಿನ ರಾಜಧಾನಿಯಾಗಿರುವಂಥ ಒಂದು ದೆಹಲಿಯಲ್ಲಿ ಒಂದು ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್ ಪ್ರಾಂತೀಯ ಸ್ವಾಯತ್ತತೆ, ಪ್ರಾಂತ್ಯಗಳಿಗೆ ಇದು ಸಂಯುಕ್ತವಾಗಿರುವಂಥ ಒಂದು ಪದ್ಧತಿಯಾಗಿದ್ದರೂ ಸಹಿತ ಪ್ರಾಂತ್ಯಗಳಿಗೆ ಸಹಿತ ಅಧಿಕಾರವನ್ನು ಇಲ್ಲಿ ಕೊಡಲಾಯಿತು. ಆ ಒಂದು ಪ್ರಾಂತ್ಯಗಳು ಸಹಿತ ತಮ್ಮದೇ ಆಗಿರುವಂಥ ಒಂದು ಅಧಿಕಾರದ ಹಿನ್ನೆಲೆಯಲ್ಲಿ ತಮ್ಮದೇ ಆಗಿರುವಂಥ ಒಂದು ಕಾಯ್ದೆ ಕಾನೂನುಗಳನ್ನು, ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಕೆಲವೊಂದು ರೀತಿಯಾಗಿರುವಂಥ ಒಂದು ಸ್ವಾಯತ್ತತೆ ಅನ್ನುವಂಥದ್ದು ನೀಡಿತು. ಈ ರೀತಿಯಲ್ಲಿ ಇದು 1935ರ ಭಾರತ ಸರ್ಕಾರದ ಕಾಯ್ದೆ, ಪ್ರಮುಖವಾಗಿರುವಂಥ ಒಂದು ಕಾಯ್ದೆ ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನೀವು ವಿದ್ಯಾರ್ಥಿಗಳೇ, ಈ ರೀತಿಯಾಗಿರುವಂಥ 1.1 ನಲ್ಲಿ ಬರುವಂಥ ಭಾರತ ಸರ್ಕಾರದ ಕಾಯ್ದೆ ಬಹಳಷ್ಟು ಪ್ರಮುಖವಾಗಿರುವಂಥ ಒಂದು ಕಾಯ್ದೆ. ಮೊದಲೇ ರೀತಿಯಾಗಿರುವಂಥ ಒಂದು ಅಧ್ಯಾಯದಲ್ಲಿ ಇಂತಿಷ್ಟು ಅಂಶಗಳನ್ನು ನೆನಪಲ್ಲಿಟ್ಕೊಳ್ಬೇಕಾಗಿರುವಂಥದ್ದು, ಇದರ ಕುರಿತಾಗಿರುವಂಥ ಅಧ್ಯಯನವನ್ನು ಮಾಡಿ. ಏನಾದರೂ ನಿಮ್ಗೆ ಸಮಸ್ಯೆಗಳು ತಂದ್ರೆ ಸಹಿತ ಅದನ್ನು ನೋಟ್ ಮಾಡಿಡಿ, ಮತ್ತು ನೀವು ಕಾಲೇಜಿಗೆ ಬಂದಾಗ ಅದನ್ನು ಕೇಳಬಹುದು ಅನ್ನುವಂಥದ್ದು. ಓಕೆ, ಆರಾಮಾಗಿರಿ. ಧನ್ಯವಾದ.